ಪೂರ್ವಿ, ನಾನು ಯಾಕೆ ಇಷ್ಟ ಆದೆ ನಿಂಗೆ? ನಾನಿನ್ನ ಮೊದಲು ನೋಡಿದ್ದು ನೀನೊಂದು ಮರದಲ್ಲಿ ಗಾಳಿಪಟ ದಾರಕ್ಕೆ ಸಿಕ್ಕಾಕೊಂಡಿದ್ದ ಪಾರಿವಾಳನ ಸೇವ್ ಮಾಡಬೇಕಾದ್ರೆ ನೀನವತ್ತು ಆ ಪಾರಿವಾಳ ತೋರಿಸಿದ ಪ್ರೀತಿ, ಅದರ ಕಾಲ್ ಕಾಯಾಗಿದೆ ಅಂತ ಅದಕ್ಕೆ ಹಾಕಿದ ಬ್ಯಾಂಡೇಜು, ಕೊನೆಗದು ಹಾರದೇ ಇದ್ದಾಗ ಅದನ್ನು ಹಾರಿಸೋದಕ್ಕೆ ಮಾಡಿದ ಪ್ರಯತ್ನ ನನ್ನ ತುಂಬ ಇಂಪ್ರೆಸ್ ಮಾಡ್ತು. ಒಂದು ಪಕ್ಷಿನೇ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡೆ ಅಂದರೆ ನಾನಿನ್ ಲೈಫ್ ಪಾರ್ಟ್ನರ್ ಆಗಿ ಬಂದರೆ ನಾನು ಎಷ್ಟು ಪ್ರೀತಿಸ್ಬೋದು ಅನಿಸ್ತು. ಅದಕ್ಕೆ ಅವತ್ತೇ ಡಿಸೈಡ್ ಮಾಡಿದೆ, ನಾನು ಲವ್ ಮಾಡೋದಾದ್ರೆ ಅದು ನಿನ್ನನ್ನೇ ಅಂತ. ಹಾಗಿದ್ರೆ ಮತ್ತೆ ಆವತ್ತು ಆ ದೇವಸ್ಥಾನದಲ್ಲಿ ಚೀಟಿ, ಆ ಗ್ರೀಟಿಂಗ್ ಕಾರ್ಡು, ಲಿಪಿ ಇದೆಲ್ಲ ಯಾಕೆ ಕೊಡಬೇಕಿತ್ತು? ಡೈರೆಕ್ಟಾಗೆ ಬಂದು ಹೇಳ್ಬೋದಾಗಿತ್ತಲ್ವಾ? ಇಲ್ಲ, ಯಾವ ಹುಡುಗಿನೂ ತನ್ನ ಲವ್ನ ಡೈರೆಕ್ಟಾಗಿ ಹೇಳಲ್ಲ. ತನ್ನ ಸ್ಮೈಲ್ನಲ್ಲೇ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಹುಡುಗರು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಈ ಡುಬಾಗ್ದಿಲ್ಲಿ ಯಾಮಾರಿದ್ದು ಆ ನಿನ್ನ ಸ್ಮೈಲ್ಗೆ. ಸುರೇಶ, ನಾನೊಂದು ಆಸೆ ಕಣೋ, ಈಡೇರಿಸ್ತೀಯಾ? ಏನು, ಇನ್ನೊಂದು ಲಿಪಿ ಕಂಡಿಡಿಬೇಕಾ? ಇಲ್ಲ, ನನ್ನ ಹೆಸರನ್ನ ಒಂದ್ಸಲ ಜೋರಾಗಿ ಕೂಗ್ತೀಯಾ? ಈ ಹುಡುಗಿರ ಹಾರ್ಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದೇ ಹುಡುಗರಿಗೊಂದು ದೊಡ್ಡ ಸರ್ಪ್ರೈಸು. ಪೂರ್ವಿ, ಪೂರ್ವಿ, ನಾನು ನಿನ್ಗೊಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ. ಏನು? ಓಲೆ ಹಾಕೊಂತೀಯಾ? ನೀನೇ ನನ್ನ ಕಿವಿಗೆ ಹಾಕ್ತೀಯಾ? ಪೂರ್ವಿ, ನಮ್ಮನೆ ಹೆಣ್ಮಕ್ಳಿಗೆ ಓಲೆ ತೋರಿಸೋಷ್ಟು ಚರ್ಬಿ ಬಂತೇನೋ ನಿನ್ಗೆ? ಏನೇ ಬೇವರ್ಸಿ ಗೋಡೆ ಮೇಲೆ ಬರ್ದಿರೋ ನಿಮ್ ಲವ್ ಸಿಗ್ನಲ್ ನನಗೆ ಅರ್ಥ ಆಗಲ್ಲ ಅನ್ಕಂಡ್ಯಾ? ಎಷ್ಟೋ ಧೈರ್ಯ ನಿನಗೆ? ಪೂರ್ವಿನ ಪ್ರಾಣಕ್ಕೆ ಹೆಚ್ಚಾಗಿ ಪ್ರೀತಿಸ್ತೀನಿ ಸರ್. ಪ್ರಾಣ ತೆಗೆದು ಬಿಡ್ತೀನಿ. ಯಾವ ಸೀಮೆಲ್ಲ ಒಲೆ? ರೋಡ್ ಸೈಡ್ ಅಲ್ಲಿ ತರಕಾರಿ ಮಾರ್ಕೊಂಡು ಬದುಕೋ ನಿನಗೆ ನಮ್ಮನೆ ಹುಡುಗಿ ಬೇಕೇನೋ? ಲವ್ಗೆ ಅಂತ ಇವಳು ತಲೆ ಕೆಡಿಸ್ತೀಯ ನೀನು? ಕೇಸ್ ಫಿಟ್ ಮಾಡಿ ಒದ್ದು ಒಳಗ್ ಹಾಕಿದ್ರೆ ಸಾಯೋ ತನಕ ಗಂಜಿ ಕುಡ್ಕೊಂಡಿರ್ಬೇಕಾಗ್ತದೆ. ಯೋಚನೆ ಮಾಡು, ಇವತ್ತಿಂದ ನನ್ನ ಮಗಳನ್ನ ಮರೆತು ಮನೇಲಿದ್ರೆ ತಾಯಿ ಮಗ ಇಬ್ರು ಬದುಕೋತೀರಾ, ಇಲ್ಲ ಅಂದ್ರೆ ನಿಮ್ಮಿಬ್ರನ್ನು ಏನ್ ಮಾಡ್ಬೇಕು ಅನ್ನೋದಿದೆ. ನಿಮ್ಮಿಬ್ರು ತಾಜ್ ಮಹಲ್ ಇದು, ಲೈಲಾ ಮಜ್ನುಗಳೇ ಗೋರಿ ಕಟ್ಸ್ಕೊಂಡ್ಬಿಟ್ರು. ನಿಮ್ದ್ಯಾವ ತುಕ ಒಲೆ? ಸಾಕು ಮಾಡ್ತೀಯ ನೀನು? ಏಯ್, ಹೊಡೆದಾಕ್ರ ಇದನ್ನ. ಹತ್ತು ಮೇಲತ್ತು ಬೆಳೆಸಿ ಹೋಗಿ. ಇದೆಯೋ ಇಲ್ವೋ ನಿನಗೆ? ಇಲ್ಲೆಲ್ಲ ಬಿಲ್ಡಿಂಗ್ ಕೆಲಸಗಳು ನಡೀತಾ ಇದೆ, ಕುತ್ಕೊಂಡು ಕನಸು ಕಾಣ್ತಿದ್ಯಲ್ಲೋ. ಸ್ವಲ್ಪ ಯಾಮಾರಿದ್ರು ಸಮಾಧಿ ಆಗ್ತಾ ಇದೆ. ಹೋಗು. ನಾನು ಆಲ್ರೆಡಿ ಸಮಾಧಿ ಆಗ್ಬಿಟ್ಟಿದ್ದೀನಿ ಸರ್. ಹಾ, ಏನಾ? ಏನೂ ಇಲ್ಲ, ಥ್ಯಾಂಕ್ ಯು. ಮೌನ, ಮೌನ, ಅದೇನಾಯ್ತು ಅಂದ್ರೆ ಹಾಗೆಲ್ಲ ಲೈಟ್ ಬಿಡಬಾರ್ದು. ಅದು ಬೇರೆಯವ್ರ ಮನೆ ಅಲ್ವಾ, ಅವ್ರು ಅಂತಾರೆ. ತಗೋ, ಒಂದೇ ಒಂದು ತುತ್ತ ಮಾಡ್ತೀಯಾ? ನನ್ ಚಿನ್ನು ಅಲ್ವಾ ನೀನು, ನನ್ ಬಂಗಾರ ಅಲ್ವಾ. ನಕ್ಷತ್ರ ನೋಡಲ್ಲಿ ಚೆನ್ನಾಗಿದ್ಯಾ? ಒಂದೇ ಒಂದು ತುತ್ತು. ಜಾಳು ಮರಿ. ಅಲ್ಲಿ ನೋಡು ಚಂದಮಾಮ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ನೋಡು. ಇನ್ನೊಂದು ತುತ್ತು. ಎಲ್ಲಿ ಹೋಗ್ಬಿಟ್ಟ? ಈ ಪಾಟಿ ಒತ್ತಾಗೈತೆ, ಇನ್ನೂ ಬಂದಿಲ್ವಲ್ಲ ಮಗ. ಮಗ, ಈಟೊತ್ತೆಲ್ಲೋಗಿದ್ದೆ ಮಗ ನೀನು? ಅಯ್ಯ, ಕೇಳ್ತಾನೆ ಇವ್ನಿ ಹಂಗೆ ಹೋಯ್ತಾ ಇದೀಯಲ್ಲ, ಏನಾಯ್ತಲ್ಲ ನಿಂಗೆ?
ಸುರೇಶ ಮಗನೇ, ಅಯ್ಯೋ ಶಿವನೆ, ಯಾಕ್ಲಾ? ಏನಾಯ್ತಲ ನಿಂಗೆ? ಯಾಕ್ಲ ಅಳ್ತಿದ್ಯಾ ಮಗನೇ? ನಾಳೆ ಪೂರ್ವಿ ಮದ್ವೆ ಅಮ್ಮ. ಅವಳನ್ನ ಬಿಟ್ಟು ಹೊಂಟೋಯ್ತಾಳೆ. ಅವ್ರಪ್ಪ ಅವಳಿಗೆ ಬಲವಂತವಾಗಿ ಮದ್ವೆ ಮಾಡ್ತಾನಮ್ಮ. ನಿನ್ ಪ್ರೀತಿ ವಿಷಯ ಗೊತ್ತಾದ್ಮ್ಯಾಕೆ ಅರ್ಜೆಂಟಾಗಿ ಮದ್ವೆನ ಫಿಕ್ಸ್ ಮಾಡಿರೋದು. ಆ ದುಡ್ಡಿರೋರ್ ಸಾವಾಸ ಯಾಕೆ ಬೇಕು ಮಗನೇ? ಬ್ಯಾಡಪ್ಪ, ಆ ಹುಡ್ಗಿನ ಮರ್ತು ಬಿಡ್ಲಾ? ಪೂರ್ವಿ ಮರೆಯಕ್ ಆಗದೆ ಇರುತ್ತೆ ಹುಡುಗಿ ಅಮ್ಮ. ಅವಳೆ ನಾನು ಬಿಟ್ಟಿರೋಕ್ ಆಗ್ತಾ ಇಲ್ಲ ಅಮ್ಮ. ಓ, ನಾನು ಈ ಪಾಟಿ ಹೇಳ್ತಾ ಇದ್ರು ನಿನಗೆ ನನಗಿತ್ಲು ಆ ಹುಡುಗಿನೇ ಹೆಚ್ಚ. ಸರಿ ಬಿಡು, ಇನ್ಮ್ಯಾಕೆ ನೀನ್ ನನ್ನನ್ನು ಮಾತಾಡಿಸ್ಬೇಡ, ನಾನು ನಿನ್ನನ್ನು ಮಾತಾಡ್ಸಕ್ಕಿಲ್ಲ. ಹೌದಾ? ನಿನಗೂ ನಾನು ಬ್ಯಾಡ್ ಮಾಡ್ಬಿಟ್ನಾ? ಸರಿ ಬಿಡು. ಯಾಕ್ಲ ಹೀಗೆಲ್ಲ ಮಾಡ್ತೀಯ ಸುರೇಶ? ನನ್ ಹೊಟ್ಟೆ ಮುರಿಸ್ತೀಯ ಕಡ್ಲ ನೀನು. ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ ನಾನು? ಎಂತ ಕೆಲ್ಸ ಮಾಡ್ಕೊಂಡ್ಯ? ಉರಿತದ? ಯಾಕ್ಲ ಇಂತ ಕೋಪ ನಿನ್ಗೆ? ಅಣ್ಣ, ಏನ್ ವಿಷಯ? ಅದು ನಿಮ್ ತಾವು ಒಂದು ವಿಷಯ ಮಾತಾಡ್ಬೇಕಿತ್ತಣ್ಣ. ಮಾತಾಡೋದು ಗೀತಾಡೋದು ಏನು ಇಲ್ಲ, ಕಾಣಿಸ್ತಿಲ್ವಾ? ಮದ್ವೆಗ್ ಚಪ್ರ ಹಾಕ್ಸ್ತಿರೋದು ನೀನು ನಿನ್ನ ಮಗನು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ. ಹಂಗನ್ಬೇಡಿ ಕಣ್ಣಣ್ಣ, ನನ್ನ ಮಗ ನಿಮ್ ಮಗಳನ್ನ ತುಂಬಾ ಹಚ್ಕೊಂಡ್ಬಿಟ್ಟವ್ನೆ. ನಿಮ್ ಮಗಳಿಲ್ಲ ಅಂದ್ರೆ ನನ್ನ ಮಗ ಪ್ರಾಣನೇ ಬಿಟ್ಬಿಡ್ತಾನೆ ಕಣ್ಣಣ್ಣ. ಬಿಡ್ಲಿ ಬಿಡು, ದಿನಕ್ಕೆ 100 ಜನ ಸಾಯ್ತಾರೆ. ನಿನ್ನ ಮಗ ಇದ್ದು ಉದ್ಧಾರ ಮಾಡೋದಷ್ಟರಲ್ಲೇ ಇದೆ. ಅಯ್ಯೋಯ್ಯೋ, ಹಂಗೆಲ್ಲ ಹೇಳ್ಬಿಡಿ ಕಣ್ಣಣ್ಣ. ನನ್ನ ಮಗ ತುಂಬಾ ಒಳ್ಳೆಯವನು. ಓದ್ ಮುಗಿದ್ಮೇಲೆ ಬೆಂಗಳೂರಿಗೆ ಹೋಗಿ ದೊಡ್ಡ ಕೆಲಸ ಹಿಡಿತಾನೆ, ಕೈ ತುಂಬಾ ಸಂಬಳ ತರ್ತಾನೆ. ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಕಣ್ಣಣ್ಣ. ನಿಮ್ ಮಗಳು ನನ್ನ ಮಗನ್ ಕಂಡ್ರೆ ಇಷ್ಟಪಡ್ತಾಳೆ, ಪ್ರಾಣನೇ ಬಿಡ್ತಾಳೆ ಕಣ್ಣಣ್ಣ. ಹೌದಾ? ಹೌದಣ್ಣ, ನನ್ ಮಗಳು ಇಷ್ಟಪಡ್ತಾಳ? ಪೂರ್ವಿ, ಪೂರ್ವಿ, ಅಪ್ಪಾಜಿ, ಪೂರ್ವಿ, ಇವಳ ಮಗ ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದಾನಂತೆ. ನಿನ್ ಬಿಟ್ಟು ಬದುಕೋದೇ ಕಷ್ಟ ಅಂತೆ. ನೀನ್ ಬೇರೆ ಇವಳ ಮಗನ್ನ ತುಂಬಾ ಲವ್ ಮಾಡ್ತಿದೀಯಂತಲ್ಲ, ಅದಕ್ಕೆ ಪ್ರೇಮಿಗಳನ್ನು ದೂರ ಮಾಡಿ ಯಾವ ಪಾಪ ಕಟ್ಕೊಳ್ಳಿ ನಾನು. ನಿನಗೆ ಅವನ ಜೊತೆನೇ ಕೊಟ್ಟು ಮದುವೆ ಮಾಡ್ತೀನಿ, ಆಯ್ತಾ? ಆಯ್ತಾ ಪೂರ್ವಿ, ಆಯ್ತಾ? ಇಲ್ಲ ಅಪ್ಪಾಜಿ, ನೋಡ್ದೇನಮ್ಮ, ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಹೆಂಗ್ ಮದುವೆ ಮಾಡ್ಕೊಡ್ಲಿ ಹೇಳಿ? ನಿನಗೆ ಹೇಗೆ ನಿನ್ನ ಮಗ ಮುಖ್ಯನೋ ಹಾಗೆ ನನಗೂ ನನ್ನ ಮಗಳು ಭಾಳ ಮುಖ್ಯ ಅಲ್ವಾ? ಮನಸ್ಸಿನಾಗೆ ಆಸೆ ಇಟ್ಕೊಂಡು ಹೇಳಕ್ಕೆ ಭಯ ಪಡ್ತಾವಳೆ ಕನ್ನಡ. ನನ್ನ ಮಗಳ ಮನಸ್ಸೊಳಗೆ ಏನೈತೆ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತೇನೆ. ನಡಿಯಾಚೆ. ಸತ್ರೆ ಹೋಳೋಕೆ 6 ಅಡಿ 3 ಅಡಿ ಜಾಗ ಇಲ್ಲ, ಬಂದ್ಬಿಟ್ಲು ಬೀಗ್ತನ ಮಾಡೋದಕ್ಕೆ. ನಿನ್ನ ಮಗನಿಗೆ ಹೋಗಿ ಹೇಳು, ಈ ಕಡೆ ತಲೆ ಹಾಕಿ ಮಲಗಬೇಡ ಅಂತ ಕತ್ತರಿಸ್ಬಿಡ್ತೀನಿ. ನನ್ನ ಪೂರ್ವಿ ನನಗೆ ಸಿಗ್ತಾಳೆ ಅಂದ್ರೆ ಈ ಮಡಿಕೆ ಹೊಡಿಯಲ್ಲ. ನನ್ನ ಪೂರ್ವಿ ನನಗೆ ಸಿಗ್ತಾಳೆ ಅಂದ್ರೆ ಈ ಮಡಿಕೆ ಹೊಡಿಯಲ್ಲ. ಲವರ್ಸ್ನ ಹುಚ್ಚರು ಅಂತ ಕೇಳಿದ್ದೆ, ಆದ್ರೆ ಈ ಕಣ್ಣಾರೆ ನೋಡ್ತಾ ಇದ್ದೀನಿ. ಲವ್ನ ಹಿಂಗೂ ಟೆಸ್ಟ್ ಮಾಡ್ತಾರ. ಸುರೇಶ, ಸುರೇಶ, ನಿನ್ನನ್ನು ಎಲ್ಲೆಲ್ಲಿ ಹುಡುಕ್ತೆ ಗೊತ್ತೇನೋ? ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ಮಾತಾಡೋ ಲೇ ಮಗ. ಇದೇನೋ ಲವ್ನ ಮೂಢನಂಬಿಕೆ ಅಂತ ಹೇಳಿ ಈಗ ನೀನೇ ಲವ್ ಟೆಸ್ಟ್ ಮಾಡ್ತಾ ಕೂತಿದ್ಯಲ್ಲ. ಲೇ, ಇದೆಲ್ಲ ಸುಳ್ಳು ಕಣೋ. ಲವ್ ಮಡ್ಕೆಲಿರಲ್ಲ. ಲೇ, ನಾವು ಮಾಡ್ತಾ ಇದ್ದಿದ್ದು ತಮಾಷೆ ಕಣೋ, ಅದನ್ನೇನು ಸೀರಿಯಸ್ ಆಗಿ ತಗೊಂಡಿದ್ಯಾ? ಲೇ ಮಗ, ನಡಿಯ ಮನೆಗೆ ಹೋಗೋಣ. ಬಿಟ್ಟಿರಕ್ಕಾಗಲ್ಲ. ಲೇ, ಅವರಪ್ಪ ಎಂತೋನು ಅಂತ ಗೊತ್ತಿಲ್ವೇನೋ? ಅವನಪ್ಪ ಮೃಗ ಕಣೋ. ಲೇ, ಅವ್ರು ಸವಾಸ ಮಾಡೋ ಕಣೋ. ಲೇ, ಪೂರ್ವಿದ್ ಮರ್ತು ಬಿಡೋ. ಇಲ್ಲ,
ನನ್ನ ಪೂರ್ವಿ ಬಂದೇ ಬರ್ತಾಳೆ, ನನಗೆ ಸಿಕ್ಕೇ ಸಿಗ್ತಾಳೆ. ನನ್ನ ಪೂರ್ವಿ ಬಂದೇ ಬರ್ತಾಳೆ, ನನಗೆ ಸಿಕ್ಕೇ ಸಿಗ್ತಾಳೆ ಹೋಗ್ತಿದ್ದಾಳೆ. ರೀ, ನಿಮ್ಮ ಮಗ ಯಾವತ್ತೂ ಏನನ್ನು ಕೇಳಿದವನಲ್ಲ. ಅವನು ಇಷ್ಟಪಟ್ಟಿದ್ದು ಒಂದೇ ಒಂದು ಆಸೆನು ನನ್ನ ಕೈಯಲ್ಲಿ ನೆರವೇರ್ಸಕ್ಕಾಗ್ಲಿಲ್ಲ ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅವನನ್ನ ನಾನು ಹೆಂಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಕಣ್ರಿ, ಗೊತ್ತಾಯ್ತಾ ಇಲ್ಲ. ಬಾಚ್ಕೊಳ್ಳಿ ನಮ್ಮ ಹುಡುಗನ ತಲೆ ಕೆಡಿಸ್ಬಿಟ್ಟು ನೀವು ಚೆನ್ನಾಗಿ ತಲೆ ಬಾಚ್ಕೊಳ್ಳಿ. ನಾನೇನ್ ಮಾಡ್ಲಿಕ್ಕಿರಿ? ನಿಮಗೆ ಗೊತ್ತಲ್ವಾ ನಮ್ಮಪ್ಪ ಹೇಗೆ ಅಂತ. ಅವ್ರ ಎದುರಿಗೆ ನಿಂತು ಮಾತಾಡೋ ಧೈರ್ಯ ನನಗಿಲ್ಲ ಗಿರಿ. ಇದನ್ನ ಗ್ರೀಟಿಂಗ್ ಕಾರ್ಡ್ ಬರೆಯೋದಕ್ಕೂ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ನೀವೇನು ಹುಡುಗಿರು ಹುಡುಗರು ಎದೆ ಒಳಗಡೆ ಬರೆದು ಹೋಗ್ಬಿಡ್ತೀರಾ. ಅದನ್ನು ಅಳಿಸ್ಕೊಳಕ್ ನಾವು ಕ್ವಾರ್ಟರ್ ಗಟ್ಲೆ ಹಾಲು ಕೋಲ ಹಾಕಿದ್ರು ಹೋಗಲ್ಲ. ನೀವು ನನ್ನ ಪರಿಸ್ಥಿತಿಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಹೇಳಿ? ಓಡೋಗ್ತಿದ್ದೆ. ನೀವು ಬಂದೇ ಬರ್ತೀರಾ ಅಂತ ಸುರೇಶ ಬೆಟ್ಟದ ಕಾಯ್ಕೊಂಡು ಕುಂತವನೆ. ಪೂರ್ವಿ, ಬೇಗ ರೆಡಿ ಆಗ್ಬೇಕಂತೆ ಅಮ್ಮ ಹೇಳಿದ್ರು. ಪೂರ್ವಿ, ಮತ್ತೆ ನಿಂಗೆ ಈ ಚಾನ್ಸ್ ಸಿಗಲ್ಲ ಕಣೆ. ಓಡ್ ಹೋಗ್ಬಿಡು. ಏನು ಹೇಳ್ತಿದ್ದೆ ಶಶಿ? ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಪಾಪ ಹುಡುಗನ ಹಿಂದೆ ಬಿದ್ದು ಲವ್ ಪ್ರಪೋಸ್ ಮಾಡಿದ್ ನೀನೇ ತಾನೆ. ಈಗ ಅಪ್ಪಾಜಿ ಒಪ್ಲಿಲ್ಲ ಅಂತ ಅವ್ನ ಲೈಫ್ ಹಾಳು ಮಾಡೋದು ಸರಿನಾ? ಇಷ್ಟ ಇಲ್ದಿರೋನ್ ಕೈಯಲ್ಲಿ ತಾಳಿ ಕಟ್ಸ್ಕೊಳ್ಳೋ ಬದಲು ಇಷ್ಟಪಟ್ಟವನ ಜೊತೆ ಓಡ್ ಹೋಗಿ ತರಕಾರಿ ಮಾರ್ಕೊಂಡಾದ್ರೂ ಜೀವನ ಮಾಡ್ಬೋದು. ನಾನೇನಾದ್ರೂ ತಪ್ಪು ಮಾಡ್ದಂಗಾಗತ್ತಾ? ತಪ್ಪು ಸರಿನೋ ಅಂತ ಈಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಾಳೆ ಬೆಳಿಗ್ಗೆ ನಿನ್ ಮದ್ವೆ ಆಗೋಗುತ್ತೆ ಪೂರ್ವಿ. ಯಾರು ಮಾಡ್ತಿರೋ ತಪ್ಪು ನೀವೇನು ಮಾಡ್ತಿಲ್ಲ. ಲವ್ ಮಾಡ್ದವನ ಜೊತೆ ಬದುಕಕ್ಕೆ ಹೋಗ್ತಿದ್ದೀರಾ ಅಷ್ಟೇ. ಧೈರ್ಯ ಮಾಡಿ ಹೊರಡಿ. ಹೋಗೆ, ಏನೂ ಆಗಲ್ಲ. ಅಪ್ಪಾಜಿ ಸ್ವಲ್ಪ ದಿನ ಎಗರಾಡ್ತಾರೆ, ಆಮೇಲೆ ಸೈಲೆಂಟ್ ಆಗ್ತಾರೆ ಬಿಡು. ಎದ್ದೇಳೆ ಪೂರ್ವಿ. ಹೋಗು ಪೂರ್ವಿ, ಹೋಗಿ ಬರ್ತೀನಿ ಶಶಿ. ಹೋಗು ಶಶಿ. ಘಳಿಗೆಯಲ್ಲಿ ಹೆತ್ತವಳ
ಸುರೇಶ ಸುರೇಶ ಪೂರ್ವಿ ಸುರೇಶ ಪೂರ್ವಿ ನಿನ್ ಬಿಟ್ಟು ನಾನು ಬದುಕಿರೋಕ್ಕಾಗಲ್ಲ ಪೂರ್ವಿ. ಅದಕ್ಕೆ ಕಣೋ ನಿನ್ ಜೊತೆ ಇರ್ಬೇಕು ಅಂತಾನೆ ನಾನು ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದೀನಿ. ನೋಡು, ನಮ್ಮಪ್ಪಂಗ್ ವಿಷಯ ಗೊತ್ತಾಗಕ್ ಮುಂಚೆ ಎಲ್ಲಾದ್ರೂ ದೂರ ಹೊಟ್ಟೋಗೋಣ ಬಾರೋ. ನಮ್ಮಮ್ಮ ನನ್ನ ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟು ಸಾಕಿದಲ್ ಪೂರ್ವಿ. ಹೆಂಗಿದ್ರು ಊರ್ ಬಿಟ್ಟು ಹೋಗ್ತಾ ಇದೀವಿ. ನಮ್ಮಮ್ಮನ ಜೊತೆಲಿ ಕರ್ಕೊಂಡು ಹೋಗ್ಬಿಡೋಣ ಪೂರ್ವಿ. ನಮ್ಮಮ್ಮ ನೀನ್ ನೋಡಿದ್ರೆ ತುಂಬಾ ಸಂತೋಷ ಪಡ್ತಲ್ ಪೂರ್ವಿ, ಸರಿನಾ? ಸರಿ ಬಾ. ಏನ್ ಪೂರ್ವಿ? ಸುರೇಶ, ನನ್ನೊಂದು ಆಸೆ ಕಣೋ. ಪೂರ್ವಿ, ಪೂರ್ವಿ, ಏನಪ್ಪಾಜಿ? ಶಶಿ ಬಾಗಿಲು ತೆಗಿ. ಅಕ್ಕ ಡ್ರೆಸ್ ಚೇಂಜ್ ಮಾಡ್ತೀಯಾಳೆ? ಒಳಗೆ ಇದ್ದಾಳಾ? ಹ್ಞೂ ಅಪ್ಪಾಜಿ. ಅಮ್ಮ, ನಾನು ತಪ್ಪು ಮಾಡ್ತಾ ಇದ್ದೀನಿ ನನಗೆ ಗೊತ್ತಮ್ಮ. ನನ್ಗೆ ಯಾಕೋ ಇವಳನ್ನ ಬಿಟ್ಟಿರಕ್ಕೆ ಆಗ್ತಾಯಿಲ್ಲಮ್ಮ. ಇವಳನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಮ್ಮ. ಪೂರ್ವಿ ಮನೆಯಿಂದ ಕದ್ದು ಬಂದ್ಬಿಟ್ಟವಳಮ್ಮ. ಇವತ್ತೊಂದಿನ ಕಳೆದೋದ್ರೆ ಇವರಪ್ಪ ಇವಳನ್ನ ಬೇರೆ ಹುಡುಗನ್ ಕೊಟ್ಟು ಮದುವೆ ಮಾಡ್ಬಿಡ್ತಾನಮ್ಮ. ಅಮ್ಮ, ಅವ್ರ ಅಪ್ಪ ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ಈ ಊರೇ ಬಿಟ್ಟು ಹೋಗ್ಬಿಡೋಣಮ್ಮ. ಪೂರ್ವಿ, ಹೋಗು, ಅಮ್ಮನ ಬಟ್ಟೆ ಪ್ಯಾಕ್ ಮಾಡು. ಹಾಂ ಸರಿ. ಅಮ್ಮ, ನಾವು ಬೆಂಗಳೂರಿಗೆ ಹೋದ ತಕ್ಷಣ ನಾನೊಂದು ಒಳ್ಳೆ ಕೆಲಸ ಹುಡುಕ್ತೀನಿ. ಅಲ್ಲಿ ನಾನು, ನೀನು, ಪೂರ್ವಿ, ನಮ್ಗೊಂದು ಪುಟ್ಟದಾದ ಮಗು. ತುಂಬಾ ಖುಷಿಯಾಗಿ ನೋಡ್ಕೊಂತೀನಮ್ಮ. ಪೂರ್ವಿ, ಬಟ್ಟೆ ಪ್ಯಾಕ್ ಮಾಡಿದಾಯ್ತಾ? ಹಾ, ಮಾಡ್ತಿದ್ದೀನಿ. ಸರಿ, ಬೇಗ. ಅಮ್ಮ, ಅಮ್ಮ ಇದೆಲ್ಲಮ್ಮ, ಹೋಗೋಣ. ಅಮ್ಮ, ಅವರಪ್ಪ ಬಂದ್ಬಿಡ್ತಾನಮ್ಮ. ಅಮ್ಮ, ನಾನಿಸ್ ಮಾತಾಡ್ತಾ ಇದ್ದೀನಿ, ನೀನು ಮಾತಾಡ್ತಾನೆ ಇಲ್ವಲ್ಲಮ್ಮ? ಅಮ್ಮ, ಅಮ್ಮ ಮಾತಾಡಮ್ಮ, ಮಾತಾಡಮ್ಮ. ಸುರೇಶ, 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 ಏನಾಯ್ತು? ಸುರೇಶ, ಅಮ್ಮ, 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 ಇದ್ದಾಳೆಮ್ಮ. ಅಮ್ಮ, ಏನಾಯ್ತಮ್ಮ? ಅಮ್ಮ, ಅಮ್ಮ, ಅಮ್ಮ. ದೂರದೊಂದು ಊರಿನಲ್ಲಿ ಸುರೇಶ, ಅದೊಂದು ಗೂಡು. ಸುರೇಶ, ಏ ಸೂರಿ, ಸುರೇಶ, ಸೂರಿ ಎದ್ದೇಳೋ. ಸುರೇಶ, ಸೂರಿ, ಎದ್ದೇಳೋ. ಏ ಸೂರಿ, ಸೂರಿ ಎದ್ದೇಳೋ. ಮಗ ಸುರೇಶ, ಬೇಗ ರೆಡಿಯಾಗಿ ಬಾ. ಎಲ್ಲಿಗೆ? ಬೇಗ ರೆಡಿಯಾಗಿ ಬಾ, ನನ್ ಜೊತೆ ಹೇಳ್ತೀನಿ. ಯಾಕಿಷ್ಟು ಅರ್ಜೆಂಟ್ ಮಾಡ್ತಾ ಇದೀಯಾ? ಎಲ್ಲಿಗೆ ಅಂತ ಹೇಳು. ನೀನ್ ಬರ್ತೀಯೋ ಬರಲ್ವೋ? ಸರಿ, ಬರ್ತೀನಿ, ಹೋಗು. ಬಾ, ಬೇಗ ಬಾ. ಅಮ್ಮ, ಯಾಕೆ ಮೋನ, ಏನಾಯ್ತು? ಮಚ್ಚ, ನೀವು ಬೈಕ್ ತಗೊಂಡು ನಡೀರಿ, ಇವ್ರಿಬ್ಬರನ್ನ ನಾನು ಎತ್ತಾಕೊಂಬರ್ತೀನಿ. ಏಯ್, ಸರಿಯಾಗಿ ಮಾತಾಡಿದ್ರೆ ಸರಿ, ಇಲ್ಲಾಂದ್ರೆ ಕಪಾಳ ಕೊಡಿಸ್ಕೋತೀಯ ಅಷ್ಟೇ. ಕಪ್ಪಳು ಕುಡಿಕ್ಯಾ? ಹೊಡಿ. ಆರುವ ಬಾರ ಬಾರ. ಯಾರು ಕರ್ಕೊಂಡ್ ಹೋಗೋ. ಹಾಯ್ ಸರಿ, ಬಾರೆ ಶ್ವೇತಾ, ಓಡು, ಓಡು, ಓಡು.
ಕಳ್ಳನ್ ಮಕ್ಳ ನನ್ ಗಾಡಿ ತಗೊಂಡ್ ಬಂದು ಕವರ್ ಮಾಡಿಟ್ಟಿದ್ದೀರಾ? ನಮ್ ಹುಡುಗನ್ ಕರ್ಕೊಂಡ್ ಬಂದಿದ್ದೀನಿ, ಹಾಕೊಂಡ್ ಕೊಡ್ತಾನ ಇವಾಗ. ಬೈಕ್ ಕೀ ಕೊಡಿ. ಮಚ್ಚ ಯಾವನ್ನ ಮಿನಿ ಪಂಟನ್ ಕರ್ಕೊಂಬಂದ್ಬಿಟ್ಟವಳಲ್ಲೋ. ಏಯ್ ಕೀ ಕೊಡಲ್ಲ ಅಂದ್ರೆ ಕಿತ್ಕತಿಯೇನೋ? ಕಿತ್ಕ ಬರಲ್ಲ. ಆ ಬೈಕ್ ನಮ್ದು, ಕೀ ಕೊಡಿ. ಮಚ್ಚ ಹುಡ್ಗ ಬೇಜಾನ್ ಹೀಟಲ್ಲವನೇ. ಮಚ್ಚ ಕೊಟ್ಬಿಡ್ಲಾ? ಏಯ್ ಕೊಟ್ಬಿಡ. ಏ ತಗ ಮಚ್ಚ, ಭಾರಿ ಗುರಾಯಿಸ್ತಾವನೆ, ಕೊಟ್ಬಿಡ್ಲಾ? ಬ್ರದರ್, ನಾನು ನಿಮ್ಮ ಜೊತೆ ಜಗಳಾಡಕ್ ಬಂದಿಲ್ಲ, ಕೀ ತಗೊಂಡೋಗಿ ಬಂದಿದ್ದೀನಿ. ಓಕೆ, ಕವರ್ ಆಗ್ನೋ. ಏ ಸಲೀಂ, ಅಹಮದ್, ಈ ಕಡೆ ಕವರ್ ಆಗ್ನೋ. ಸುರೇಶ ಹೇಗಿದೆ ಮಗ? ಚೆನ್ನಾಗಿದೆ. ಹೋಗಿ ಹೋಗಿ ಆ ಕಡೆ. ನಿನ್ನ ನೋಡ್ಬೇಕು ಅನಿಸ್ತು. ಫ್ಯಾಕ್ಟ್ರಿ ಹತ್ರ ಹೋಗಿದ್ದೆ, ಅವ್ರು ಇಲ್ಲಿ ಕಳಿಸಿದ್ರು, ಬಂದೆ ಮಗ. ಏನೋ ಸೂರಿ, ಮೌನ ಇಷ್ಟು ಖುಷಿಯಾಗಿದ್ದಾಳಲ್ಲ? ಏನಿಲ್ಲ ಅಕ್ಕ, ಯಾರೋ ಪೋಲಿ ಹುಡುಗರು ಇವಳನ್ನ ರೇಕ್ಸಿ ಬೈಕ್ ಕಿತ್ಕೊಂಡು ಹೋಗಿದ್ರು. ಅವ್ರಿಗೊಂದು 4 ಬಿಟ್ಟಿದ್ದೀನಿ. ಅವ್ರು ಇನ್ಯಾರು ಇವಳು ಸವಾಸಕ್ಕೆ ಬರಲ್ಲ. ಯಾಕೋ ಇವಳು ಸಾವಾಸಕ್ ಬರ್ತಾರೆ? ನಮ್ಮೂರ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಇವಳೇ ಏನೋ ತರ್ಲೆ ಮಾಡಿರ್ತಾಳೆ. ನಾಳೆ ಅವ್ರ ಅಪ್ಪ ವಾಪಸ್ ಬರ್ತಿದ್ದಾರೆ, ಮೊದಲು ಬೈಕ್ನ ಮಾರಿಸ್ತೀನಿ. ಬಾ ಮಗ, ಮೇಲೋಗೋಣ. ಪೂರ್ವಿ ನೋಡ್ದೆ ಮಗ. ಸಿಕ್ಕಿದ್ಲ? ಮಾತಾಡಿಸ್ದ? ಮಾತಾಡ್ಸೋಣ ಅಂತ ಹೋದೆ, ಆಗಲಿಲ್ಲ. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾವಳೆ, ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ಪಾಪ ಕಣೋ, ನಿನ್ನನ್ನು ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿದ್ಲು. ಆದರೆ ಅವರಪ್ಪ ನಿಮ್ಮ ಪ್ರೀತಿನ ಹಾಳು ಮಾಡೋ ಅರ್ಜೆಂಟ್ನಲ್ಲಿ ಅದ್ಯಾವನೋ ಡುಬಾಕ್ ನನ್ನ ಮಗನ ಕೊಟ್ಟು ಮದುವೆ ಮಾಡಿಬಿಟ್ಟ. ಅವನನ್ನು ಮದುವೆ ಆದಾಗ್ಲಿಂದ ಅವಳು ಕಣ್ಣೀರು ಹಾಕದೇ ಇರೋ ದಿನಾನೇ ಇಲ್ವಂತೆ. ದಿನ ಕುಡ್ಕೊಬಂದು ನಾಯಿಗೆ ಹೊಡೆದಂಗೆ ಹೊಡಿತಾನಂತೆ. ಪೂರ್ವಿ ತನ್ನ ನೋವನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒಬ್ಳೇ ಅನುಭವಿಸ್ತಾವಳೆ. ಆ ಹುಡುಗಿ ಹಣೆ ಬರನೇ ಸರಿಯಿಲ್ಲ ಕಣೋ. ಸಂಜೆ ಅವಳು ಗಾರ್ಮೆಂಟ್ಸ್ ಹತ್ರ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಮಗ. ಮಾತಾಡ್ಸ್ಕೊಂಬ, ನಿನ್ನ ನೋಡಿದ್ರೆ ಒಳಗೆ ಸಮಾಧಾನ ಆಗ್ಬೋದು. ನೀನು ಮಾತ್ರ ನಂತರ ಆಗೋಕೆ ಹೋಗಬೇಡ. ನೀನು ಲವ್ ಮಾಡಿದ ಹುಡುಗಿನ ಬೇಗ ಮದುವೆ ಆಗು. ಯಾಕೋ ನನ್ನ ಲವ್ ಸ್ಟೋರಿ ಡ್ರಾಪ್ ಆಗೋ ಥರ ಇದೆ. ನಮ್ಮ ಮನೆಯವರು ನಮ್ಮ ಪ್ರೀತಿನ ಒಪ್ತಾ ಇಲ್ಲ. ಜಾತಿ ಹೆಸರಲ್ಲಿ ವಿರೋಧ ಮಾಡ್ತಿದ್ದಾರೆ ಕಣೋ. ಅದಕ್ಕೆ ನೀನು ಏನು ಮಾಡಬೇಕು ಅಂತಿದ್ಯಾ? ನಮ್ಮ ಮನೆಯವ್ರನ್ನ ಎದುರಾಕೊಳ್ಳೋ ಕೆಪಾಸಿಟಿ ನನಗಿಲ್ಲ ಕಣೋ. ಅದಕ್ಕೆ ಆ ಹುಡುಗಿಗೆ ಸಾರಿ ಹೇಳ್ಬಿಟ್ಟು ಬಿಟ್ಬಿಡೋಣ ಅಂತಿದ್ದೀನಿ. ಲೈ, ಇದನ್ನ ನೀನು ಲವ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಜಾತಿ ಹೆಸರಲ್ಲಿ ಪಾಪ ಹುಡುಗಿಗೆ ಯಾಕೋ ಅನ್ಯಾಯ ಮಾಡ್ತಿದ್ಯಾ? ಮನೆಯವ್ರು ಒಪ್ಪಲಿಲ್ಲ ಅಂದ್ರೆ ಬೇಕಾದ್ರೆ ಹುಡುಗಿನ ಕರ್ಕೊಂಬಂದಾರೋ ಮದುವೆ ಆಗು. ನಿನ್ನನ್ನೇ ನಂಬ್ಕೊಂಡಿರೋ ಹುಡುಗಿಗೆ ಅನ್ಯಾಯ ಮಾತ್ರ ಮಾಡಬೇಡ. ಅದು ಹಂಗಲ್ಲ ಕಣೋ.
ಸುಮ್ಮನೆ ಯಾಕೆ ಈ ಕಿರಿಕು ಗಲಾಟೆ ಅಂತ ನಿನ್ ಜೀವನ ನೋಡಕಣ ನಾನು ಪಾಠ ಕಲ್ತಿದ್ದು. ಹೇಯ್, ಏನೋ ನನ್ನ ಜೀವನ. ನಾನೇ ನಿನ್ನ ಥರ ಜಾತಿ ಹೆಸರು ಹೇಳ್ಕೊಂಡು ಅವಳನ್ನ ಬಿಟ್ಟು ಬಂದಿಲ್ಲ. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದೆ. ನಾನು ಅವತ್ತು ನಮ್ಮ ತಾಯಿ ಕಳ್ಕೊಂಡಿಲ್ಲ ಅಂದಿದ್ರೆ ನಾನು ಯಾವತ್ತೂ ಅವಳು ಕೈ ಬಿಡ್ತಿರ್ಲಿಲ್ಲ. ನೀನೇನೋ ಜಾತಿ ಗೀತಿ ಅನ್ಕೊಂಡು ಈ ಜನ್ರೇಷನ್ನಲ್ಲೂ. ನಮ್ಮ ಮನೆಯವ್ರಿಗೆ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಕಣೋ ಸುರೇಶ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ನೀನು ನಿಜವಾಗ್ಲೂ ನನ್ನ ಫ್ರೆಂಡ್ ಆಗಿದ್ರೆ ಆ ಹುಡುಗಿನ ಮದುವೆ ಆಗ್ಬಿಟ್ಟು ನನ್ನ ಕಣ್ಮುಂದೆ ಬಾ. ಅಲ್ಲಿವರೆಗೂ ನನ್ನ ನಿಂಗೆ ಮುಖ ತೋರಿಸ್ಬೇಡ. ಹೋಯ್ತಾ ಇರು. ಸುರೇಶ, ಏಯ್ ಸುರೇಶ, ಜಾತಿ ನಾಚಿಕೆ ಆಗಬೇಕು. ಹೇಗಿದೆ ಪೂರ್ವಿ? ಚೆನ್ನಾಗಿದ್ದೀನಿ. ಗಿರಿ ಸಿಕ್ಕಿದ್ದ, ನಿನ್ನ ವಿಷಯ ಎಲ್ಲ ಹೇಳ್ದ. ನನ್ನಿಂದ ನಿನ್ನ ಲೈಫೇ ಹಾಳಾಗೋಯ್ತು. ಇಲ್ಲ, ನನ್ನ ಲೈಫ್ ಹಾಳಾಗಿಲ್ಲ. ನಾನು ತುಂಬ ಚೆನ್ನಾಗೇ ಇದ್ದೀನಿ ಸುರೇಶ. ನನಗೆಲ್ಲ ಗೊತ್ತು ಪೂರ್ವಿ. ನೀನು ಸುಮ್ಮನೆ ನಾಟಕ ಮಾಡಬೇಡ. ನಿನ್ನ ಗಂಡ ದಿನ ಕುಡ್ಕೊಂಬಂದು ಹೊಡಿತಾನೆ ನನಗೆ ಗೊತ್ತು. ಹೇಗಿದೆಯಾ ಇದೆಲ್ಲ ಸಹಿಸ್ಕೊಂಡು ಅವನ ಜೊತೆ ಬಿಟ್ಟು ಬಂದ್ಬಿಡು ಪೂರ್ವಿ ಅವನ್ನ. ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಜನ ಏನೋ ಹೇಳ್ತಾರೆ, ನೀನು ತಲೆ ಕೆಡ್ಸ್ಕೊಂಬೇಡ. ಅವ್ರಿಗೆಲ್ಲ ನಿನ್ನ ನೋವು ಅರ್ಥ ಆಗಲ್ಲ. ತಾಳಿ ಕಟ್ಟಿದ್ದಾನೆ ಅಂತ ಅವ್ನು ಕೊಡೋ ಹಿಂಸೆನೆಲ್ಲ ತಾಳ್ಕೊಂಡು ಕುತ್ಕೊಳ್ಳೋ ಕಾಲ ಎಲ್ಲ ಹೋಯ್ತು ಪೂರ್ವಿ. ಕಿತ್ ಬಿಸಾಕ್ ಬಾ ಅವ್ನು ಕಟ್ಟಿರೋ ತಾಳಿನ. ಮದುವೆ ಆಗಿರೋ ಹುಡುಗಿ ಜೊತೆ ಮೊದಲು ಮರ್ಯಾದೆಯಿಂದ ಮಾತಾಡೋದನ್ನ ಕಲ್ತ್ಕೋ. ಮದುವೆ ಮುಂಚೆ ನಾನು ನಿನ್ನ ಲವ್ ಮಾಡಿದ್ದೆ. ಆಗ ನಿನ್ನ ಲವ್ ಮಾಡಿದೆ ಅಂತ ಅದೇ ಸಲ್ಗೆ ಇಟ್ಕೊಂಡು ಏನೇನೋ ಮಾತಾಡ್ಬೇಡ. ನನ್ನ ಗಂಡ ಕುಡಿತಾನೋ ಹೊಡಿತಾನೋ ಅದೆಲ್ಲ ನಿನಗೆ ಯಾಕೀಗ? ಇದು ನನ್ನ ಪರ್ಸನಲ್ ಲೈಫ್. ಅದಕ್ಕೆ ನೀನು ಎಂಟ್ರಿ ಆಗ್ಬೇಡ. ನನ್ನ ಗಂಡ ನನ್ನ ಚೆನ್ನಾಗೇ ನೋಡ್ಕೋತಿದ್ದಾನೆ. ನಾನು ಚೆನ್ನಾಗೇ ಇದ್ದೀನಿ. ನೋಡು, ನೀನು ಒಂದು ಮದುವೆ ಮಾಡ್ಕೊಂಡು ಚೆನ್ನಾಗಿರೋದನ್ನ ಕಲ್ತ್ಕೋ. ಇನ್ನೊಂದ್ಸಲ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಅದನ್ನೇ ನೆಪ ಇಟ್ಕೊಂಡು ಮತ್ತೆ ನನ್ನ ಮಾತಾಡ್ಸಕ್ ಬರಬೇಡ ಪ್ಲೀಸ್. ಅದು ನಿನ್ಗೆ ನೀರು ಮಿಕ್ಸ್ ಮಾಡದೆ ಹಾಗೆ ರಾಕ್ ಕುಡಿತಿದ್ಯಲ್ಲ. ಬೇಗ ಹೊಗೆ ಹಾಕಿಸ್ಕೋತೀಯ ಅಷ್ಟೇ. ನಾನು ಆಲ್ರೆಡಿ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಮೌನ. ಆಕ್ಸಿಜನ್ ಮಾಸ್ಕ್ ಹಾಕೊಂಡ್ರೆ ಬಾಡಿ ಥರ ಹೋಗ್ತಿದೆ ನನ್ನ ಈ ಜೀವನ. ಏನು ಹಾಳಾದ ಹುಡುಗಿರಪ್ಪ ನೀವು. ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಕತ್ಕೊ ತಾಳಿ ಬಿದ್ದ ತಕ್ಷಣ ಹಳೆ ಲವರ್ಸ್ಗೆಲ್ಲ ಹಾಲು ತುಪ್ಪ ಒಯ್ದುಬಿಡ್ತೀರ. ಅದೇ ನಾವು ಹುಡುಗರು ತಾಳಿ ಕಟ್ಟಿದ ಮೇಲೂ ಹಳೆ ಲವರ್ಸ್ನ ಮನ್ಸಲ್ಲೇ ಇಟ್ಕೊಂಡು ನೆನ್ಸ್ಕೊತಾ ಇರ್ತೀವಿ. ಹುಡುಗಿರ್ ಹಂಗೆ ಮಗ, ತುಂಬಾ ಪ್ರಾಕ್ಟಿಕಲ್. ಅದಕ್ಕೆ ನನಗೆ ಹುಡುಗಿರ್ ತರ ಬದುಕಕ್ ಇಷ್ಟ ಇಲ್ಲ. ಲವ್ ಮಾಡಿದ್ರೆ ಹುಡುಗರ ಥರ ಮಾಡಬೇಕು. ಏ ಮೌನ, ನೀನು ಮಾತ್ರ ಯಾರನ್ನೂ ಲವ್ ಮಾಡಬೇಡ. ಹಾಳಾಗೋಯ್ತ್ಯಾ. ನಾನು ಆಲ್ರೆಡಿ ಹಾಳಾಗಿ ಹೋಗಿದ್ದೀನಿ ಸೂರಿ. ನನಗೆ ಲವ್ ಆಗೋಗಿದೆ. ಇಷ್ಟು ದಿನ ನಾನು ಹುಡುಗರ ಜೊತೆ ತರಲೆ ಮಾಡ್ಕೊಂಡು ಫ್ಲರ್ಟ್ ಮಾಡ್ಕೊಂಡಿದ್ದೆ. ಆದ್ರೆ ಫಸ್ಟ್ ಟೈಮ್ ಸೀರಿಯಸ್ ಆಗಿ ಲವ್ ಆಗೋಗಿದೆ. ಬೇಡ ಮೌನ, ನನ್ನ ಮಾತು ಕೇಳು. ಎಣ್ಣೆ ಹೊಡೆದ್ರೆ ಲಿವರ್ ಹಾಳಾಗೋಯ್ತದೆ. ಸಿಗರೇಟ್ ಸೇದಿದ್ರೆ ಲಂಗ್ಸ್ ಹಾಳಾಗೋಯ್ತದೆ. ಈ ಲವ್ ಮಾಡಿದ್ರೆ ಲೈಫೇ ಹಾಳಾಗೋಯ್ತದೆ. ಯೋಚನೆ ಮಾಡು. ಬಟ್ ಐ ಲವ್ ಯು. ಏನಂದ? ಐ ಲವ್ ಯು ಸೂರಿ. ನಿನಗೆ ಫ್ಲರ್ಟ್ ಮಾಡಕ್ ಬೇರೆ ಯಾರೂ ಸಿಗ್ಲಿಲ್ವಾ? ನಾನು ಆಲ್ರೆಡಿ ನೊಂದೋಗ್ಬಿಟ್ಟಿದ್ದೀನಿ ಕಣೆ. ನಿನಗೆ ನನ್ನ ಲವ್ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಲವ್ ಅಂದ್ರೇನು ಅಂತ ನಾನ್ ನಿನಗೆ ತೋರಿಸ್ತೀನಿ.
ಯಾಕೋ ಹಾಗೆ ನೋಡ್ತಿದೀಯಾ? ನಮ್ಮನೇನೆ ಕಣ. ಏ ರಾಕಿ, ಏನು ಆಶ್ಚರ್ಯನೋ ಅಲ್ಲ ರೀ. ಒಂದ್ ಮಾತು ರಾಕಿ, ಏನಾಯ್ತ್ರಿ ಇವನ್ಗೆ? ಅವನು ಯಾರನ್ನು ಗುರುತು ಹಿಡಿತಿಲ್ಲ ಕಮಲ. ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸ? ಏನ್ ಮೆಮೊರಿ ಲಾಸ್? ರಾಕಿ, ಏನಾಗಿದೆ ನಿನ್ಗೆ? ನಾನು ಕಣ ನಿಮ್ಮಮ್ಮ. ರಾಕಿ, ಏನಾಯ್ತು ನಿನ್ಗೆ? ಏನಾಯ್ತಮ್ಮ? ಏನಾಯ್ತಕ್ಕ? ಯಾರಿವನು? ಇವ್ ನಮ್ಮ ಅಣ್ಣ ರಾಕಿ. ಅಣ್ಣನ? ಒಂದಿನ ನಾನು ಇವ್ ನೋಡೇ ಇಲ್ಲ. ರಾಕಿ, ಅಣ್ಣ ಏನಾಯ್ತಣ್ಣ ಇವನ್ಗೆ? ಏನಾಯ್ತಮ್ಮ? ತಲೆಗೆ ಪೆಟ್ಟು ಬಿದ್ದು ಟೆಂಪ್ರವರಿ ಮೆಮೊರಿ ಲಾಸ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನು ಇಷ್ಟು ದಿವಸ ಕೋಲಾರದಲ್ಲಿದ್ದು. ರಾಕಿ, ನಿಮಗೆಲ್ಲ ವಿಷಯ ಗೊತ್ತಾದರೆ ಗಾಬರಿ ಆಗ್ತೀರಾ ಅಂತ ಏನೂ ಹೇಳಿಲ್ಲ. ಇವನು ಮೆಮೊರಿ ರಿಕಾಲ್ ಆಗೋ ತನಕ ಇವನನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು. ಅಕ್ಕ, ಇವನ್ ಕೋಲಾರ್ಗೆ ಯಾಕೆ ಹೋಗಿದ್ದ? ಒಂದಿನೂ ಮನೆ ಕಡೆ ಬರಲೇ ಇಲ್ಲ. ಕಾಲೇಜಲ್ಲಿ ಓದ್ತಿರ್ಬೇಕಾರೆ ಒಂದ್ ಹುಡುಗಿನ ಇಷ್ಟಪಟ್ಟಿದ್ದ. ತಕ್ಷಣ ಮದ್ವೆ ಮಾಡ್ಕೊಡಿ ಅಂತ ಹಠ ಮಾಡ್ದ. PUCಲ್ ಓದೋ ಹುಡುಗರಿಗೆ ಮದ್ವೆ ಮಾಡಕ್ಕಾಗತ್ತಾ ಹೇಳು? ಓದು ಬರ ಹಾಳಾಗಲ್ವಾ? ರಿಜೆಕ್ಟ್ ಮಾಡಿದ್ವಿ. ಆ ಹುಡುಗಿಗೆ ಬೇರೆ ಹುಡುಗನ್ ಜೊತೆ ಮದ್ವೆ ಆಗೋಯ್ತು. ಇವನ್ಗೆ ನಮ್ಮೇಲ್ ಕೋಪ ಬಂದ್ಬಿಡ್ತು. ಅದಕ್ಕೆ ಅವತ್ ಕೋಪಿಸ್ಕೊಂಡು ಕೋಲಾರದಲ್ಲಿರೋ ಚಿಕ್ಕಪ್ಪನ ಮನೆಗೆ ಹೊಟ್ಟೋದ. ಎಷ್ಟ್ ಕರೆದ್ರೂ ವಾಪಸ್ ಬರ್ಲಿಲ್ಲ. ಈಗ ನೋಡು ಎಂತ ಪರಿಸ್ಥಿತಿ ತಂದಿಟ್ಕೊಂಡಿದ್ದಾನೆ. ಅಮ್ಮ ಅಳ್ಬೇಡಮ್ಮ, ಬಾ ಕೂತ್ಕೋ. ರಾಕಿ, ಅಳ್ಬೇಡಮ್ಮ. ನಮ್ ರಾಕಿಗೇನು ಆಗಲ್ಲ, ಹುಷಾರಾಗ್ತಾನೆ. ಇವನ್ನ ತುಂಬ ಕಾಮಾದ ವಾತಾವರಣದಲ್ಲಿ ಇಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇವನಿಗೆ ಮೆಮೊರಿ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಯಾಮಾರಿದ್ರು ಇವನು ನಮ್ಮ ಕೈ ತಪ್ಪು ಹೋಗ್ತಾನೆ. ನೀವಿಬ್ಬರು ಇವನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಣ್ಣ, ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ನಾವು ಇವನ್ನ ಚೆನ್ನಾಗಿ ನೋಡ್ಕೊತೀವಿ. ಐ ಲವ್ ಯು. ಮೌನ, ನನ್ನ ಜೊತೆ ಆಟ ಆಡ್ಬೇಡ, ಇದೆಲ್ಲ ಚೆನ್ನಾಗಿರಲ್ಲ. ನಾನೇ ನಿನ್ಗೆ ನೀನ್ ನನ್ನ ಲವ್ ಮಾಡು ಅಂತ ಹೇಳ್ತಾ ಇದೀನ? ಐ ಲವ್ ಯು ಅಂತ ಹೇಳ್ತಾ ಇದೀನ ಅಷ್ಟೇ. ಅದನ್ನೇ ಚೆನ್ನಾಗಿರಲ್ಲ ಅಂತ ಹೇಳದ್ನಲ್ಲ. ನೀನ್ ಯಾವನೋ ತುಕಾಲಿ ನನ್ ಮಗ ನನ್ನನ್ ಲವ್ ಮಾಡ್ಬೇಡ ಅನ್ನಕ್ಕೆ? ನನ್ ಇಷ್ಟ ನಾನು ಲವ್ ಮಾಡ್ತೀನಿ. ಐ ಲವ್ ಯು. ಬಾ, ನಿಧಾನ ಮೆತ್ತಗೆ. ಐ ಲವ್ ಯು ಸೂರಿ. ಲವ್ ಯು. ಹಾಯ್ ಡ್ಯಾಡ್. ಹೇಗಿದೆ ನನ್ ಡ್ರೆಸ್? ತುಂಬ ಚೆನ್ನಾಗಿದೆ. ಏನೋ ನನ್ನ ಮಗಳು ತುಂಬ ಬದಲಾಗಿರೋ ಹಾಗೆ ಕಾಣ್ತಾ ಇದೆ. ಯಾಕ್ ಡ್ಯಾಡ್? ನಾನ್ ಬದಲಾಗೋದು ನಿಮ್ಗೆ ಇಷ್ಟ ಇಲ್ವಾ? ಆಗಲ್ಲಮ್ಮ, ನಾನು ನನಗೆ ಇಷ್ಟು ದಿವಸ ಇಬ್ರು ಗಂಡು ಮಕ್ಕಳು ಅನ್ಕೊಂಡಿದ್ದೆ. ಇವತ್ತೇ ನನಗೆ ಗೊತ್ತಾಗ್ತಾ ಇರೋದು ನನಗೊಬ್ಳು ಹೆಣ್ಣು ಮಗಳಿದ್ದಾಳೆ ಅಂತ. ಡ್ಯಾಡಿ, ನಾಳೆಯಿಂದ ಹೀಗೆ ಡ್ರೆಸ್ ಮಾಡ್ಕೊ. ಹಾಯ್ ಕಮಲಿ. ಏನೇ ಬೊಂಬೆ ತರ ಅಲಂಕಾರ ಮಾಡ್ಕೊಂಡಿದೀಯಾ? ಎಲ್ಲೊರಟಿದೆ ಸವಾರಿ? ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೀನಿ. ಕಮಲಿ, ಬರೋದ್ ನಾಳೆ ಆಗುತ್ತೆ. ಹುಷಾರಾಗಿ ಹೋಗ್ಬಮ್ಮ. ಓಕೆ ಡ್ಯಾಡ್, ಬಾಯ್. Bye. See ya. ಬಾಯ್ ಕಮಲಿ, ಬಾಯ್. ಲಕ್ಷಣವಾಗ ಅಮ್ಮ ಅನ್ನೆ. ಕಮಲಿ, ರೀ, ಓಯ್ ತರಕಾರಿ. ಹೇಗಿದೆ ಡ್ರೆಸ್ಸು? ಚೆನ್ನಾಗಿದೆ. ಹುಡುಗಿ ತರ ಕಾಣಿಸ್ತಿದ್ದೀನಾ? ಹೌದು. ಈಗ್ಲಾದ್ರೂ ನನ್ನ ಲವ್ ಮಾಡು. ಐ ಲವ್ ಯು ಕಣೋ. ಓಯ್ ತರಕಾರಿ, ಏನ್ ಮೂಲಂಗಿ ತರ ನಿಂತ್ಬಿಟ್ಟೆ? ಸ್ವಲ್ಪ ರಿಯಾಕ್ಟ್ ಮಾಡೋ. ಅಣ್ಣ, ನಡಿಯೋ ಆಚೆ. ಆಚೆ ಇವ್ನ. ನಡಿಯೋ, ಮನೆ ಬಿಟ್ಟು ನಡಿ ಆಚೆ. ನಡಿ. ಅಣ್ಣ,
ದೂರದ ಸಂಬಂಧಿ ಅನಾಥ ಅಂತ ಆಶ್ರಯ ಕೊಟ್ರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತೀಯ ಬೇವರ್ಸಿ. ಅಣ್ಣ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಣ್ಣ. ಮುಚ್ಚು ಬಾಯ್, ಜಾಸ್ತಿ ಮಾತಾಡ್ಬೇಡ. ನನ್ ಮಗಳ ತಲೆ ಕೆಡ್ಸಿ ಅವಳದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತೀಯ. ಏನೋ ನಮ್ ರಿಲೇಷನ್ ಅಂತ ಅವಳು ನಿನ್ ಜೊತೆ ಸ್ವಲ್ಪ ಸಲಿಗೆ ಎಂದಿದ್ರೆ ಲವ್ ಗಿವ್ ಅಂತ ತಲೆ ಕೆಡ್ಸಿ ನಮ್ಮನೇಲೆ ಸೆಟ್ಲ್ ಆಗ್ಬೇಕು ಅಂತಿದ್ಯಾ? ಹಂಗೇನಿಲ್ಲ ಅಕ್ಕ. ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ಪಟಾಯಿಸಿ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ಸ್ಕೆಚ್ ಹಾಕೋ ನಿನ್ನಂತವ್ರನ್ನ 1000 ಜನ ನೋಡಿದ್ನಿ. ನೀನಿರೋದು ನನ್ನ ಮನೆ ಬೇಲಿ ಕಾಯೋಕೆ, ಈ ಮನೆ ಯಜಮಾನ ಆಗೋಕಲ್ಲ. ನೋಡೋ, ಇನ್ನೊಂದ್ ಸರ್ತಿ ಈ ಮನೆ ಕಡೆ ಬರೋದಾಗ್ಲಿ ಅವಳು ನೋಡೋದಾಗ್ಲಿ ಮಾಡಿದ್ರೆ ಒದ್ದು ಒಳಗೆ ಹಾಕಿಸ್ತೀನಿ. ಏಯ್, ಎತ್ಕೊಡವ ನಿನ್ ಸಾಮಾನ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ಮಧ್ಯೆ ಬರೀ ಕತ್ತಲೆ ಮಾನವ ಮೂಳೆ ಮಾಂಸದ ತಡಿಕೆ. ನಮ್ಮ ತಾಯಿ ಕಡೆ ರಿಲೇಟಿವ್ ಅಂತಿದ್ದವ್ರೊಬ್ರೆ ಇವತ್ತು ಅವರು ಇಲ್ದಂಗೆ ಆಗ್ಬಿಟ್ರು. ನಾನು ಅನಾಥ ಆಗ್ಬಿಟ್ಟೆ ಮಗ. ಏಯ್, ಸಾಂಗಲ್ಲಿ ಹೇಳೋರು ಅರ್ಥ ಆಗಲ್ವಾ ನಿನಗೆ? ಡೈಲಾಗಲ್ಲೇ ಹೊಡಿಬೇಕಾ? ಆಲ್ ಸೌತ್ ಇಂಡಿಯನ್ ಪೀಪಲ್ಸ್ ಆರ್ ಡಿಪೆಂಡ್ಸ್ ಆನ್ ಡೈಲಾಗ್ಸ್ ಓನ್ಲಿ. ಇಡಿಯಟ್. ಈ ಜಗತ್ಗೆಲ್ಲರೂ ಅನಾಥರಾಗೆ ಎಂಟ್ರಿ ಆಗೋದು, ಅನಾಥರಾಗೆ ಎಕ್ಸಿಟ್ ಆಗೋದು. ಎಷ್ಟೋ ಜನ ಈ ಜಗತ್ತಲ್ಲಿ ಕಟ್ಕೊಂಡವ್ರ ಜೊತೆ ಬದುಕಕ್ಕಾಗದೆ, ಇಟ್ಕೊಂಡವ್ರ ಜೊತೆ ಇರೋಕ್ಕಾಗದೆ, ನಾವು ಅನಾಥರಾಗಿದ್ರೆ ಚೆನ್ನಾಗಿತ್ತಲ್ಲಪ್ಪ ಅಂತ ಫೀಲ್ ಮಾಡ್ತಾವ್ರೆ. ನೀನು ಯಾಕೋ ಫೀಲ್ ಮಾಡ್ತೀಯ? ಬಡ್ಡಿದೆ, ಖುಷಿ ಪಡು, ಎಂಜಾಯ್ ಮಾಡು. ಹೋಗ್ಲಿ, ಆ ಹುಡುಗಿ ನಿಜವಾಗ್ಲೂ ಲವ್ ಮಾಡ್ತಾ ಇದೀಯಾ? ಪೂರ್ವಿನ ಮರೆಯೋಕ್ಕೂ ಆಗದೆ, ಮೌನ ಒಳಗೆ ಇಟ್ಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ಮಗ. ಎಣ್ಣೆ ಬಿಟ್ಕೋ, ಒಳಗೆ ಯಾರನ್ನ ಇಟ್ಕೋಬೇಕು ಅಂತ ಕರೆಕ್ಟಾಗಿ ಕ್ಲಾರಿಟಿ ಬರ್ತದೆ. ಒಂದು ಮಾತು ಹೇಳಲ್ಲ, ಫಸ್ಟ್ ಲವ್ ಹೃದಯದಲ್ಲಿ ಹುಡ್ತದೆ, ಸೆಕೆಂಡ್ ಲವ್ ತಲೆಯಲ್ಲಿ ಹುಡ್ತದೆ. ಅದಕ್ಕೆ ಪೂರ್ವಿನ ಮರಿಕಾಯ್ದೆ ನೀನು ಒದ್ದಾಡ್ತಿರೋದು. ಆದರೆ ಮೌನಂಗಿದು ಫಸ್ಟ್ ಲವ್. ಅವಳ ಪ್ರೀತಿನ ತೆಪ್ಪು ಒಪ್ಕೊಂಡು ಅವಳ ಲವ್ವಲ್ಲಿ ಕಳೆದೋಗ್ಬಿಡು ಮಗ. ಅಮ್ಮ, ನಿಧಾನ ಹೇಳಪ್ಪ. ಏಯ್, ಮೆಲ್ಗೆ. ನೌ ಹಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ಏನಾಗಿತ್ತಪ್ಪ ನನಗೆ? ಆಕ್ಸಿಡೆಂಟಲಿ ಬಲವಾಗಿ ಏಟ್ ಬಿದ್ದು ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿತ್ತು. ನಥಿಂಗ್ ಟು ವರಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. 2 ತಿಂಗಳು ಮೆಡಿಸಿನ್ ಕಂಟಿನ್ಯೂ ಮಾಡಲಿ, ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಓಕೆ ಸರ್. ಓಕೆ, ನಾ ಬರಲಾ? ರಾಕಿ ಮೌನ, ಅಣ್ಣ ನೋಡು, ನೀ ಹುಷಾರ್ ತಪ್ಪದಾಗ ನಿನ್ನ ಹಗಲು ರಾತ್ರಿ ನೋಡ್ಕೊಂಡಿದ್ದು ಇವಳೆ ಕಣೋ. ಥ್ಯಾಂಕ್ಸ್ ಮೌನ. ಏನಣ್ಣ ನೀನು? ನಾನ್ ನಿನ್ ತಂಗಿ, ನನಗೂ ಥ್ಯಾಂಕ್ಸ್ ಹೇಳ್ಬೇಕಾ? ನೀನ್ ಥ್ಯಾಂಕ್ಸ್ ಹೇಳಲೇಬೇಕು ಅಂದ್ರೆ ಸೂರಿಗೆ ಹೇಳು. ಅವ್ನು ನಿನ್ನ ತುಂಬಾ ಕೇರ್ ಮಾಡ್ದ. ಸೂರಿ ಅಲ್ಲಮ್ಮ. ಯಾರಪ್ಪ ಸೂರಿ ಅಂದ್ರೆ? ಅವನು ನಮ್ಮನೆ ಕೆಲಸದ ಹುಡುಗ. ಕೆಲ್ಸದ ಹುಡುಗನ? ಏನ್ ಹೇಳ್ತಾ ಇದ್ದೀರಾ ಡ್ಯಾಡಿ ನೀವು? ಅವ್ನು ನಮ್ ರಿಲೇಟಿವ್ ತಾನೇ? ಬೆಳಿಗ್ಗೆಯಿಂದ ಕಾಣ್ತಾ ಇಲ್ಲ, ಎಲ್ಲಿ ಹೋದ? ಅದು ಈಗ ರಾಕಿ ರೆಸ್ಟ್ ತಗೊಳ್ಳಿ, ಎಲ್ಲ ಹೊರಗೆ ನಡೀರಿ ಪ್ಲೀಸ್, ನಡೀರಿ. ಅಲ್ಲ ಡ್ಯಾಡ್, ನಡಿ ರಾಕಿ, ಆರಾಮಾಗಿ ನಿದ್ದೆ ಮಾಡು, ಟೇಕ್ ರೆಸ್ಟ್. ಅಮ್ಮ ಅಮ್ಮ, ಸೂರಿ ಎಲ್ಲಮ್ಮ? ಅವ್ನ್ ಫೋನ್ ಕೂಡ ತೆಗಿತಾ ಇಲ್ಲ. ಅವನ್ ನಮ್ಮನೆಗೇನು ಬರೋಲ್ಲ, ಬರಬಾರ್ದು ಅಂತ ನಾವೇ ಹೇಳಿ ಕಳ್ಸಿದೀವಿ. ಯಾಕಪ್ಪ? ಅವನೇನ್ ಮಾಡ್ದ? ನಿನ್ ತಲೆ ಕೆಡ್ಸಿಟ್ಟಿದಾನಲ್ಲ, ಅಷ್ಟ್ ಸಾಲ್ದ? ಮೊನ್ನೆ ನೀನ್ ಫಂಕ್ಷನ್ಗೆ ಹೋಗ್ತಾ ಕಮಲಾ, ಮೊನ್ನೆ ಫಂಕ್ಷನ್ಗೆ ಹೋಗ್ತಾ ನೀನಾಗಿ ಮುತ್ ಕೊಟ್ಟಿದ್ದನ್ನ ನಾವಿಬ್ರು ನೋಡಿದ್ವಿ. ಅವನ ಜೊತೆ ಏನೇ ನಿನಗೆ ಸರ್ಸ? ಅವನು ನಮ್ಮನೆ ಕೆಲಸದವನು.
ಡ್ಯಾಡ್ ಐ ಲವ್ ಹಿಮ್ ಡ್ಯಾಡ್. ನಾನು ಅವನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಮ್ಮ ಮನೇಲೆ ಇತ್ಕೊಂಡು ನಮಗೆ ಮೋಸ ಮಾಡಿದಾನವನು. ಅದಕ್ಕೆ ಅವನು ಒದ್ದು ಹೊರಗಡೆ ಹಾಕಿರೋದು. ಪಾಪ, ಇದ್ರಲ್ಲಿ ಅವಂದೇನೂ ತಪ್ಪಿಲ್ಲ. ನಾನೇ ಅವನಿಗೆ ಪ್ರಪೋಸ್ ಮಾಡಿದ್ದು. ಅವನಿನ್ನೂ ನನಗೆ ಓಕೆ ಕೂಡ ಹೇಳಿಲ್ಲ. ನೀವು ತಪ್ಪು ಮಾಡ್ಬಿಟ್ರಿ ಡ್ಯಾಡ್. ಯಾವ್ದೇ ತಪ್ಪು? ಯಾವ್ದು ತಪ್ಪು? ಹಿಂದಿಲ್ಲ ಮುಂದಿಲ್ಲ ಅವನು ನನ್ನ ಮನೆ ಅಳಿನ ಮಾಡ್ಕೋತೀಯ? ಡ್ಯಾಡಿ ಪ್ಲೀಸ್, ಸೂರಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವನ್ ತುಂಬಾ ಒಳ್ಳೆಯವನು. ಅವ್ನ್ ನೀವ್ ಅನ್ಕೊಂಡಿರೋ ಹುಡುಗ ತರ ಆಗಿದ್ದಿದ್ರೆ ಯಾವತ್ತೋ ನನ್ನ ಎತ್ಕೊಂಡು ಹೋಗಿ ಮದ್ವೆ ಆಗ್ತಿದ್ದ. ಅವನಿಗೆ ನಿಮ್ ಮೇಲಿರೋ ರೆಸ್ಪೆಕ್ಟ್ ಆಗಿ ನನ್ ಪ್ರೀತಿನ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ನೀವ್ ಏನಾದ್ರೂ ಹೇಳಿ ಡ್ಯಾಡ್, ನಾನು ಅವನನ್ನೇ ಮದ್ವೆ ಆಗೋದು. ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ಏನೋ ಒಬ್ಳೆ ಮಗಳು ಅಂತ ಸಲಿಗೆಯಿಂದ ಬೆಳೆಸಿದ್ರೆ ಅಪ್ಪಂಗೆ ಚಾಲೆಂಜ್ ಮಾಡ್ತೀಯಾ? ಅವನು ಹೇಗೆ ನಿನ್ನ ಮದುವೆ ಆಗ್ತಾನ ನಾನು ನೋಡ್ತೀನಿ.